ಲೈಟ್ ಆಗಿ ತಗೋಬೇಡಿ ವೀಕ್ಷಕರೇ. ಬಿಗ್ ಬಾಸ್ ಸೀಸನ್ 10 ಕಂಟೆಸ್ಟೆಂಟ್ ಮೈಕಲ್ ಸಾಧನೆ ತುಂಬಾ ದೊಡ್ಡದು. ಮೈಕಲ್ ಅಜಯ್ ಅವರು ಸದ್ಯ ಬಿಗ್ ಬಾಸ್ ಕನ್ನಡ ಸೀಸನ್ 10 ಶೋ ಸ್ಪರ್ಧಿ. ಮೈಕಲ್ ಅವರು ಈಗ ಚೆನ್ನಾಗಿ ಕನ್ನಡ ಕಲಿತಿದ್ದು, ಯಾರು ಹೇಗೆ ಆಟ ಆಡುತ್ತಿದ್ದಾರೆ, ಯಾವುದು ತಪ್ಪು ಯಾವುದು ಸರಿ ಅಂತೆಲ್ಲ ಹೇಳುತ್ತಿದ್ದಾರೆ. ಮೈಕಲ್ ಆಟ ವೀಕ್ಷಕರಿಗೆ ಈಗ ತುಂಬಾ ಇಷ್ಟವಾಗುತ್ತಿದೆ. ಬೆಂಗಳೂರು ಮೂಲದ ಮೈಕಲ್ ಅಜಯ್ ಅವರ ತಂದೆ ನೈಜೀರಿಯನ್, ತಾಯಿ ಕನ್ನಡಿಗರು, ತಾತ ಕೂರ್ಗ್ನವರು. ಮೈಕಲ್ ಅವರಿಗೆ 2 ವರ್ಷವಿದ್ದಾಗ ತಂದೆ ತಾಯಿ ಇಬ್ಬರು ವಿಚ್ಛೇದನ ಪಡೆದಿದ್ರು. ಆನಂತರ ತಾಯಿಯೇ ಮೈಕಲ್ ಅವ್ರನ್ನ ಬೆಳೆಸಿದ್ರು. ಇವತ್ತು ನಾನು ಏನೇ ಆಗಿದ್ರು ಅದು ತಾಯಿಯಿಂದ ಎನ್ನುತ್ತಾರೆ ಮೈಕಲ್ ಅಜಯ್ ಅವರು. ವೃತ್ತಿ ವಿಚಾರದಲ್ಲಿ ಮೈಕಲ್ ಅಜಯ್ ಅವರು ಫಿಟ್ನೆಸ್, ಫ್ಯಾಷನ್ ಮಾಡೆಲ್. ಈಗಾಗಲೇ ಅವರು ಸಾಕಷ್ಟು ಬ್ರ್ಯಾಂಡ್ ಜಾಹೀರಾತುಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಮೊದಲು ಬ್ಯಾಸ್ಕೆಟ್ ಬಾಲ್ ಆಡುತ್ತಿದ್ದೆ, ಇದರಲ್ಲಿ ಮುಂದೆವರಿಯಬೇಕು ಎಂಬ ಆಸೆ ಇತ್ತು, ಆದ್ರೆ ಅದು ಸಾಧ್ಯವಾಗ್ಲಿಲ್ವಂತೆ. ಒಮ್ಮೆ ಕುಡಿದಿದ್ದ ಡ್ರೈವರ್ ನನಗೆ ಹೊಡೆದು ಕಾಲಿಗೆ ಸಮಸ್ಯೆ ಆಯ್ತು. ಆಗಿನಿಂದ ನನಗೆ ಬ್ಯಾಸ್ಕೆಟ್ ಬಾಲ್ ಆಡಲು ಆಗಲಿಲ್ಲ. ಈಗ ನಾನು ಗುಣಮುಖನಾಗಿದ್ದೇನೆ, ಆದರೂ ಈ ಬೇಸರ ನನಗಿದೆ. ಕಾಲಿಗೆ ಸಮಸ್ಯೆ ಆಗಿ ಬ್ಯಾಸ್ಕೆಟ್ ಬಾಲ್ ಆಡದೆ ಇರೋದಕ್ಕೆ ಮೈಕಲ್ ಅವರು ಡಿಪ್ರೆಷನ್ಗೆ ಜಾರಿದ್ರು. ಅದರಿಂದ ಅವರು ಹೊರಗಡೆ ಬಂದಿದ್ದಾರೆ. ಮೆಂಟಲ್ ಅಂಡ್ ಫಿಸಿಕಲ್ ಹೆಲ್ತ್ ನಡುವೆ ಸಂಬಂಧವಿದೆ. ಈ ಬಗ್ಗೆ ಮೈಕಲ್ ಅವರೇ ಒಂದಿಷ್ಟು ಓದಿದ್ದಾರೆ. ಫಿಸಿಕಲ್ ಹೆಲ್ತ್ ಕಡೆಗೆ ಗಮನ ಕೊಟ್ಟಾಗ ಮೆಂಟಲ್ ಹೆಲ್ತ್ ಕೂಡ ಸುಧಾರಿಸುವುದು ಎನ್ನುವುದು ಮೈಕಲ್ ಅವರ ಅಭಿಪ್ರಾಯ. 90 kg ಇದ್ದ ನಾನು 70 kg ಆಗಿದ್ದೇನೆ. ಇದಕ್ಕಾಗಿ ತುಂಬಾ ಶ್ರಮ ಪಟ್ಟಿದ್ದೇನೆ. ಫ್ಯಾಟ್ ಲಾಸ್ ಸ್ಪೆಷಲಿಸ್ಟ್ ನಾನು. ದಿನದಲ್ಲಿ ಅರ್ಧ ದಿನ ನಾನು ಪರ್ಸನಲ್ ಟ್ರೈನರ್ ಆಗಿ ಕೆಲಸ ಮಾಡ್ತೀನಿ ಎಂದು ಹೇಳ್ತಾರೆ ಮೈಕಲ್ ಅಜಯ್. ಫ್ಯಾಷನ್ ಜೊತೆಗೆ ಮೈಕಲ್ ಅವರು ಜೀವನೋಪಾಯಕ್ಕೋಸ್ಕರ ಬಾರ್ಬಿಕ್ಯೂ ಮಾಡುವ ಶಾಪ್ ಇಟ್ಟುಕೊಂಡಿದ್ದಾರೆ. ಆ ಮೂಲಕ ಕೂಡ ಗಳಿಕೆ ಮಾಡುತ್ತಿದ್ದಾರೆ. ಒಟ್ನಲ್ಲಿ ಮೈಕಲ್ ಅಜಯ್ ಅವರು ತುಂಬಾ ಪ್ರಾಕ್ಟಿಕಲ್ ಕೂಡ ಹೌದು. ಮೈಕಲ್ ಅಜಯ್ ಅವರ ಒಟ್ಟಾರೆ ಆಸ್ತಿ ಬರೋಬ್ಬರಿ 15 ಕೋಟಿ ಒಡೆಯ ಆಗಿರುವ ಮೈಕಲ್ ಅಜಯ್ ಅವರ ವರ್ಷದ ಆದಾಯ ವರದಿಗಳ ಪ್ರಕಾರ 1,25,00,000. ಮೈಕಲ್ ಅಜಯ್ ಅವರು ಹಲವಾರು ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿ ಲಕ್ಷಾಂತರ ರೂಪಾಯಿ ಸಂಭಾವನೆಯನ್ನು ಪಡೆದಿದ್ದಾರೆ. ಇನ್ನ ಇವ್ರಿಗೆ ಬಿಗ್ ಬಾಸ್ ಮನೆ ಹೊರಗಡೆ ಗರ್ಲ್ ಫ್ರೆಂಡ್ ಇರುವುದು ಖಚಿತವಾಗಿದೆ. ಅದೇನೇ ಆಗಿರ್ಲಿ, ಮೈಕಲ್ ಅಜಯ್ ಅವರ ವ್ಯಕ್ತಿತ್ವದ ಬಗ್ಗೆ ನೀವೇನ್ ಹೇಳ್ತೀರಾ? ತಪ್ಪದೆ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಮೈಕಲ್ ಅಜಯ್ ಅವರಿಗೆ ಕನ್ನಡದ ಮೇಲಿರುವ ಪ್ರೀತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡುವುದರ ಮೂಲಕ ನಮಗೆ ತಿಳಿಸಿ. ಇನ್ನಷ್ಟು ಬಿಗ್ ಬಾಸ್ ನ ಅಪ್ಡೇಟ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು ವೀಕ್ಷಕರೇ.